ನಮಸ್ಕಾರ ಸ್ನೇಹಿತರೆ. ಶಕ್ತಿ ಕಿ ಸಪ್ತಧಾರ. ಹೌದು, ಭಾರತದ ಮುಂದಿನ ಅಭಿವೃದ್ಧಿಯ 7 ಶಕ್ತಿಧಾರಗಳನ್ನು PM ಮೋದಿರವರು 80ನೇ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಆಗಸ್ಟ್ 15ರಂದು ಕೊಟ್ಟಿದ್ದಾರೆ. ಏನಿದು ಶಕ್ತಿ ಕಿ ಸಪ್ತಧಾರ ಅಂದರೆ, ಪ್ರಧಾನ ಮೋದಿಯವರು ಕೆಂಪುಕೋಟೆಯಿಂದ ಶಕ್ತಿ ಕಿ ಸಪ್ತಧಾರ ಅಂದರೆ ಭಾರತದ ಶಕ್ತಿಯ 7 ಧಾರೆಗಳನ್ನು ಉಲ್ಲೇಖಿಸಿದ್ದಾರೆ. ಈ ಉಲ್ಲೇಖದಲ್ಲಿ ಹೇಳುವಂಥದ್ದು ಆ 7 ಧಾರೆಗಳು ಪ್ರವಾಹವಾಗಿ ಯಾವಾಗ ಹರಿಯುತ್ತೋ ಆವಾಗ ಭಾರತ ಅಭಿವೃದ್ಧಿಯನ್ನು ಕಾಣುತ್ತೆ ಅಂತ. ಗುರಿ ವಿಕಸಿತ ಭಾರತ 2047ರಲ್ಲಿ ಗುರಿಯನ್ನು ಹೊಂದಲಾಗಿದೆ. ಆ ಗುರಿಯ ಮೂಲ ಉದ್ದೇಶ ಭಾರತದ ಪ್ರಗತಿ ಮಾತ್ರ. ಈ ವಿಕಸಿತ ಭಾರತ ಆಗಬೇಕು ಅನ್ನೋದಕ್ಕೆ ಈ ಶಕ್ತಿ ಕಿ ಸಪ್ತಧಾರ ಎನ್ನುವಂಥದ್ದನ್ನು ಇವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಈ 7 ಧಾರೆಗಳ ಒಂದು ನೋಟ ನೋಡೋದಾದರೆ, ಈ 7 ಧಾರೆಗಳು ಮ್ಯಾನುಫ್ಯಾಕ್ಚರಿಂಗು ಅಂದರೆ ನಿರ್ಮಾಣ ಶಕ್ತಿ ಹಂತದಲ್ಲಿ ಆಗಬೇಕು ಸಾಧನೆ, ಕೃಷಿ ಮತ್ತು ಆಹಾರ ಸಂಸ್ಕರಣೆ ಅಂದರೆ ಫಾರ್ಮಿಂಗ್ ಮತ್ತು ಫುಡ್ ಪ್ರೊಸೆಸಿಂಗಲ್ಲಿ, ಟೆಕ್ನಾಲಜಿ ಮತ್ತು ಇನ್ನೋವೇಷನ್ ಅಂದರೆ ತಂತ್ರಜ್ಞಾನ ಮತ್ತು ಹೊಸದನ್ನು ಕಂಡುಹಿಡಿಯೋದ್ರಲ್ಲಿ, ವೇಗ ಮತ್ತು ಕನೆಕ್ಟಿವಿಟಿ, ಹೌದು ಗತಿಶಕ್ತಿ ಮತ್ತು ಇದರಲ್ಲಿ ಕನೆಕ್ಟಿವಿಟಿ ರೋಡ್ಗಳನ್ನು ಇದು ಮಾಡೋದ್ರಲ್ಲಾಗಿರ್ಬೋದು, ರಕ್ಷಾ ಶಕ್ತಿ ಅಂದರೆ ಆತ್ಮನಿರ್ಭರ ಭಾರತ, ಪ್ರತಿಯೊಂದು ಸ್ವಯಂ ಉತ್ಪಾದನೆ, ಹಸಿರು ಶಕ್ತಿ ಅಂತ ಅನ್ನೋದಾದರೆ ಗ್ರೀನ್ ಎನರ್ಜಿ, ಮತ್ತು ಸಾಫ್ಟ್ವೇರ್ ಭಾರತದ ಸಾಂಸ್ಕೃತಿಕ ಮತ್ತು ಜಾಗತಿಕ ಪ್ರಭಾವದ ಬಗ್ಗೆ ಇದು ಮಾತಾಡ್ತಾ ಹೋಗುತ್ತೆ. ಒಂದೊಂದಾಗಿ ವಿವರಣೆ ನೋಡೋದಾದರೆ ಸ್ನೇಹಿತರೆ, ನಿಜವಾಗ್ಲೂ ನಿರ್ಮಾಣ ಶಕ್ತಿಯಲ್ಲಿ ಭಾರತ ತನ್ನದೇ ಆದ ಬಲವನ್ನು ಈಗ ಆಲ್ರೆಡಿ ಹೊಂದಿದೆ. ಅದರಲ್ಲಿ ಅಲ್ಲದೆ ಅದಕ್ಕೆ ಬೇಕಾದಂಥ ಕಾಂಪೋನೆಂಟ್ಗಳನ್ನು ಭಾರತ ತಾನೇ ಉತ್ಪಾದನೆ ಮಾಡೋದಲ್ಲದೆ ಬೇರೆ ದೇಶಕ್ಕೂ ಕೊಡೋದಾಗತ್ತೆ. ಸ್ನೇಹಿತರೆ, ಇತ್ತೀಚೆಗೆ ತಾನೇ ಪ್ರತಿ ವರ್ಷ ಕೂಡ ಟನಲ್ ಬೋರಿಂಗ್ ಮಷೀನ್ ಅಂತ ಕರಿತಾ ಹೋಗ್ತೀವಿ ನಾವು. ಏನಂದರೆ ಸುರಂಗಗಳನ್ನು ಕೊರಿಬೇಕಾದ್ರೆ 300ರಿಂದ 400 ಕೋಟಿಯ ಒಂದು ಮಷೀನನ್ನು ನಾವು ಯಾವಾಗಲೂ ಜರ್ಮನಿಗೆ ಆರ್ಡರ್ ಕೊಡ್ತಾ ಇದ್ವಿ, ಚೀನಾ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾ ಇತ್ತು. ಇದೇ ಮೊದಲ ಬಾರಿಗೆ ಭಾರತ ಆ ಮಷೀನನ್ನು ಕಂಡುಹಿಡ್ದಿದೆ ಸ್ನೇಹಿತರೆ. ಅದನ್ನು ಕಂಡುಹಿಡಿದು ಪ್ರಯೋಗ ಕೂಡ ಮಾಡಿದೆ. ಏನಿದು ಹಾಗಾದರೆ ಸುರಂಗವನ್ನು ಕೊರಿಯೋದಕ್ಕೆ ಅಂಥ ಟೆಕ್ನಾಲಜಿ ಬೇಕಂತ ನೀವು ಕೇಳ್ಬೋದು. ಏನದು ಕೊರ್ಕಂತ ಹೋಗೋಕೆ ಒಂದು ಮಷೀನು, ಡ್ರಿಲ್ಲಿಂಗ್ ಅಂತ ಹೇಳ್ಬೋದು. ಸ್ನೇಹಿತರೆ, ಅದು ತುಂಬ ಕಾಂಪ್ಲೆಕ್ಸ್ ತಂತ್ರಜ್ಞಾನ ಅಂತ ಹೇಳ್ಬೋದು. ಯಾಕಂದರೆ ಕೊರಿತಾ ಹೋಗಬೇಕಾದ್ರೆ ಮೇಲಿಂದ ಕುಸಿತ ಆಗುತ್ತೆ, ಆನ್ ಸ್ಪಾಟ್ ಅದನ್ನು ಕಾಂಕ್ರೀಟಿಂದ ಸೀಲ್ ಮಾಡ್ತಾ ಅಲ್ಲಿಂದ ಮಣ್ಣನ್ನು ಅದಕ್ಕದೇ ರಿಮೂವ್ ಮಾಡ್ತಾ ನಿಧಾನವಾಗಿ ಕೊರ್ಕಂತ ಹೋಗುತ್ತೆ. ಎಂಥ ಕಠಿಣವಾದ ಬಂಡೆಯನ್ನು ಕೂಡ ಅದು ಪುಡಿ ಪುಡಿ ಮಾಡ್ತಾ ಹೋಗುತ್ತೆ. ಅದು ಏನಾರ ಕುಸಿತು ಅಂದರೆ ಸ್ನೇಹಿತರೆ, ಕಡಿಮೆ ಅಂದ್ರೂ ಎಷ್ಟು ಲಕ್ಷ ಟನ್ನು ಇಡೀ ಗುಡ್ಡ ಅವ್ರ ಮೇಲೆ ಬೀಳುತ್ತೆ ಅನ್ನೋದ್ರ ಕಲ್ಪನೆ ಕೂಡ ಇರೋದಿಲ್ಲ. ಇಂಥ ಕಾಂಪ್ಲೆಕ್ಸ್ ಟೆಕ್ನಾಲಜಿನ ಕಂಡುಹಿಡಿದಂಥ ಭಾರತ ಈ ಥರ ಮ್ಯಾನುಫ್ಯಾಕ್ಚರ್ ನಿರ್ಮಾಣ ಶಕ್ತಿ ಒಳಗಡೆ ಎಲ್ಲ ವಿಷಯದಲ್ಲಿ ಬರಬೇಕ್ರಿ. ಮುಂದಕ್ಕೆ ಪ್ರಾಡಕ್ಟ್ಸ್ಗಳನ್ನು ಭಾರತದಲ್ಲಿ ತಯಾರಾಗಬೇಕು. ಕಾಸ್ಟ್ ಕ್ವಾಲಿಟಿ ಅಂದರೆ ಲೋ ಕಾಸ್ಟಲ್ಲಿ ಬರಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು, ಲಾರ್ಜ್ ಸ್ಕೇಲಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬರಬೇಕು. ಮತ್ತು ಸಪ್ಲೈ ಚೈನ್ ಇವತ್ತೇನು ಮಾಡ್ತಿದ್ದೀವಿ ಅಂದರೆ, ಒಂದು ಸಪ್ರೇಟ್ ವಿಡಿಯೋ ಅದ್ರ ಬಗ್ಗೆನೇ ಇದೆ ಸ್ನೇಹಿತರೆ, ಮಾಡ್ತೀನಿ. ಏನು ಅಂದರೆ, ಭಾರತದ 3 ನಗರಗಳನ್ನು ಅವರು ಕಳಪೆ ನಗರಗಳು ಅಥವಾ ಅನ್ನುವಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಬೇರೆ ದೇಶದಿಂದ ತಗೊಂಬರ್ತಾರೆ ಚೀನಾದಿಂದ, ಭಾರತದ ಲೇಬಲನ್ನು ಹಾಕ್ಬಿಟ್ಟು ಅಮೆರಿಕಕ್ಕೆ ಮಾರ್ತಿದ್ದಾರೆ ಅನ್ನೋಂಥದ್ದು ಅವರ ವಾದ. ಹಾಗಾಗಿ ಈ ಪ್ಯಾಕೇಜಿಂಗ್ ಆಕರ್ಷಕ ಆಗಿ ಕ್ವಾಲಿಟಿ ಇಟ್ಕೊಂಡು ಎಲ್ಲದರಲ್ಲೂ ಸ್ವದೇಶಿ ನಾವೇ ಉತ್ಪಾದನೆ ಮಾಡಿ ನಾವು ಅದನ್ನು ಮಾರಬೇಕು. ಯಾವುದೋ ಚೀನಾದಿಂದ ತಂದುಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಅದ್ರ ಮೇಲೆ ಬೋರ್ಡನ್ನು ಹಾಕ್ಬಿಟ್ಟು ನಾವು ಮಾರುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋಂಥದ್ದು ಇಲ್ಲಿ ಆಲೋಚನೆಯನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಕೃಷಿ ಮತ್ತು ಆಹಾರ ಸಂಸ್ಕರಣೆ ಬಗ್ಗೆ ಮಾತಾಡೋದಾದರೆ, ಕೃಷಿ ಮತ್ತು ಫುಡ್ ಪ್ರೊಸೆಸಿಂಗಲ್ಲಿ 2ನೇ ಪ್ರಮುಖ ಧಾರೆ. ಈಗ ನೋಡಿರಿ, FTA ಮೂಲಕ ಭಾರತೀಯರಿಗೆ, ರೈತರಿಗೆ ದೊಡ್ಡ ಜಾಗತಿಕ ಮಾರುಕಟ್ಟೆಗಳಿಗೆ ಪ್ರವೇಶ ಕೊಡಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ. ಇಲ್ಲಿ ಫಾರ್ಮ್ ಟು ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂದರೆ ಇಲ್ಲಿ ಏನಪ್ಪ ಅಂದರೆ, ತಾನು ಉತ್ಪಾದನೆ ಮಾಡಿದ ರೈತ ಡೈರೆಕ್ಟಾಗಿ ನೇರವಾಗಿ ಎಕ್ಸ್ಪೋರ್ಟ್ ಮಾರ್ಕೆಟಿಗೆ ಕಳಿಸುವಷ್ಟು ಎಬಿಲಿಟಿ ಪಡಿಬೇಕು. ಈ ಮಿಲ್ಲೆಟ್ಸ್ಗಳು, ಸ್ಪೈಸಸ್ಗಳು, ನೋಡಿರಿ ಈ ಸಿರಿಧಾನ್ಯಗಳಾಗಿರ್ಬೋದು, ವೆಜಿಟೇಬಲ್ಸು, ಹಣ್ಣುಗಳು, ಈ ಟ್ರೆಡಿಷ್ನಲ್ ಫುಡ್ಗಳು ಇವತ್ತು ಏನು ಲೋಕಲಲ್ಲಿ ಇದಾವಲ್ಲ, ಇವು ಜಾಗತಿಕ ಬ್ರ್ಯಾಂಡ್ಗಳಾಗಬೇಕು ಅನ್ನುವಂಥದ್ದನ್ನು ನಾವು ಅವರು ಹೇಳ್ತಾ ಹೋಗ್ತಾರೆ. ಫುಡ್ ಪ್ರೊಸೆಸಿಂಗ್ ಒಳಗಡೆ ಕೋಲ್ಡ್ ಚೈನು, ಪ್ಯಾಕೇಜಿಂಗು ಎಲ್ಲದರಲ್ಲೂ ನಾವು ಅಂದರೆ ಪ್ಯಾಕ್ ಮಾಡಿ ತಕ್ಷಣಕ್ಕೆ ಹಾಳಾಗದ ಹಾಗೆ ಅದನ್ನು ವಿಶ್ವ ಮಟ್ಟಕ್ಕೆ ಮಾರುವಂಥ ಸಾಮರ್ಥ್ಯವನ್ನು ಪಡಿಬೇಕು ಅನ್ನುವಂಥದ್ದು 2ನೇ ಧಾರೆ. ಇನ್ನು ತಂತ್ರಜ್ಞಾನ ವಿಷಯಕ್ಕೆ ಬಂದರೆ, ಟೆಕ್ನಾಲಜಿ ಭಾರತದ ಬೆಳವಣಿಗೆ 3ನೇ ಶಕ್ತಿ. ಸ್ನೇಹಿತರೆ, ಇವತ್ತು ನೀವು ನೋಡ್ತಿರೋಂಥ ಯಾವುದೇ ಆಗಿರಲಿ ನೋಡಿರಿ, UPI ಟೆಕ್ನಾಲಜಿ ಭಾರತದವರು ಯಾವ ಮಟ್ಟದ್ದು ಎಂಥದ್ದನ್ನು ಕಂಡುಹಿಡ್ಕೊಂಡಿದ್ದಾರೆ ಅಂದರೆ, ಇಡೀ ವಿಶ್ವವೇ ನಮಗೆ ಬೇಕು ಅಂತ ಕೇಳುವಂಥ ಟೆಕ್ನಾಲಜಿನ ಕಂಡು ಹಿಡಿದು ಆವಾಗ ನಾವು ಏನು ಮಾಡ್ಬೋದು, ಅವ್ರ ಜೊತೆಗೆ ವ್ಯಾಪಾರಕ್ಕೆ ಕೂತಾಗ ನಮ್ಮದೇ ಮೇಲುಗೈಯಾಗಿರುತ್ತೆ. ನಾವು ಬರೀ ಸ್ವೀಕಾರ ಮಾಡ್ತಾ ಹೋದರೆ ಡೆಫಿಸಿಟ್ ಮಾರ್ಕೆಟ್ ಇದೆಯಲ್ಲ, ನಮ್ಮ ಏನು ನಾವು
ಆಮದನ್ನು ಅಧಿಕ ಮಾಡ್ಕೊಳ್ತೀವಿ, ರಫ್ತನ್ನು ಕಡಿಮೆ ಮಾಡ್ತೀವಿ ಅಂದಾಗ ನಮ್ಮ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ AI ಆಗಿರ್ಬೋದು, ರೋಬೋಟ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ಕ್ವಾಂಟಮ್ ಟೆಕ್ನಾಲಜಿ ಆಗಿರ್ಬೋದು, ಇವೆಲ್ಲವುಗಳಲ್ಲಿ ಭಾರತ ತನ್ನ ಮುಂದಿನ ಸ್ಥಾನವನ್ನು ಪಡಿಬೇಕು. ಇಲ್ಲಾಂದರೆ ಏನಾಗ್ತಾ ಹೋಗುತ್ತೆ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಗಲ್ಗೋಟಿಯಾ ಅಂತ ಯೂನಿವರ್ಸಿಟಿ ಒಳಗಡೆ ಎಷ್ಟೋ ಕೋಟಿ ದುಡ್ಡನ್ನು ಫಂಡ್ ತಗೊಂಡು ಒಂದು ರೋಬೋಟ್ಸನ್ನು ಕಂಡುಹಿಡಿದಿದ್ದೀವಿ ನಾವು, ಏವಿಯೇಷನ್ ಯಾವುದೋ ಒಂದು ರೋಬೋಟನ್ನು ಕಂಡುಹಿಡಿದಿದ್ದೀವಿ ಅಂತ ತಂದು ತೋರಿಸಿರೋದು ರೋಬೋಟು ಚೀನಾದಿಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥದ್ದು, ಅಮೆಝಾನಲ್ಲೆಲ್ಲೋ ಪರ್ಚೇಸ್ ಮಾಡ್ಕೊಂಡು ಇವ್ರ ಲೇಬಲ್ ಅಂಟಿಸಿ ವಿಶ್ವ ಮಟ್ಟದ AI ಸಮ್ಮೇಳನದಲ್ಲಿ ಇಟ್ಟಿದ್ರು. ಅದನ್ನು ಭಾರತದ ಮರ್ಯಾದೆಯನ್ನು ಪ್ರಪಂಚ ಮಟ್ಟದಲ್ಲಿ ಅವತ್ತು ಆ ಒಂದು ಗಲ್ಗೋಟಿಯಾ ಯೂನಿವರ್ಸಿಟಿ ಹರಾಜು ಮಾಡಿಬಿಡ್ತು. ಇದರಿಂದ ಏನಾಗುತ್ತೆ ಸ್ನೇಹಿತರೆ ಅಂದರೆ, ಭಾರತದ ಮೊರಲ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಟೆಕ್ನಾಲಜಿ ಒಳಗಡೆ ನಾವೇ ಉತ್ಪಾದನೆ ಮಾಡಬೇಕು. ಯಾಕೆ ನಮ್ಮ ಹತ್ರ ಅಂಥ ಸ್ಕಿಲ್ ಟ್ಯಾಲೆಂಟ್ಗಳಿದ್ದಾವೆ, ಇನ್ನೋವೇಷನ್ ಸಿಸ್ಟಮ್ಗಳನ್ನು ನಾವು ಬಲಪಡಿಸಬೇಕು. ಭಾರತದಿಂದ ಹೊರಗೆ ಹೋಗೋದು ಹಾಗೆ ಟ್ಯಾಲೆಂಟ್ಗಳನ್ನು ತಡಿಬೇಕು. ಈಗ ಸ್ಟಾರ್ಟಪ್ಸ್ಗಳಾಗಿರ್ಬೋದು, ಇವತ್ತಿನ ಒಂದು ನೋಡೋದಾದರೆ ನೀವು, ನಮ್ಮದೇ ಆದ ಒಂದು ಖಾಸಗಿ ಸಂಸ್ಥೆ ಇವತ್ತು ರಾಕೆಟ್ನ ಲಾಂಚ್ ಮಾಡೋ ಮಟ್ಟಕ್ಕಿದೆ ಅಂದರೆ, ಇದು ನಿಜವಾಗ್ಲೂ ಮ್ಯಾನುಫ್ಯಾಕ್ಚರಿಂಗು, ಡಿಫೆನ್ಸು, ಸರ್ವಿಸ್ ಎಲ್ಲ ಕ್ಷೇತ್ರಗಳಲ್ಲಿ ಇವೆಲ್ಲ ಬರ್ತಾ ಹೋಗಬೇಕು. ಆವಾಗ ಮಾತ್ರ ಭಾರತ ವಿಕಸಿತ ಆಗುತ್ತೆ. ಇನ್ನು ಗತಿಶಕ್ತಿ ಮತ್ತು ಕನೆಕ್ಟಿವಿಟಿ ನೋಡಿರಿ, ಮೂಲ ಸೌಕರ್ಯ, ಗತಿಶಕ್ತಿ ಅಂದರೆ ಮೂಲ ಸೌಕರ್ಯಗಳು ಮತ್ತು ಈ ಕನೆಕ್ಟಿವಿಟಿಗಳು ಏನಿದಾವಲ್ಲ, ರೋಡ್ ಟು ರೋಡು, ಇವೆಲ್ಲವೂ ಕೂಡ ತುಂಬ ಬಲ ಆಗಬೇಕು. ಇಲ್ಲಿ ಡಿಜಿಟಲ್ ಕನೆಕ್ಟಿವಿಟಿ ಕೂಡ ಬಹಳ ಆರ್ಥಿಕವಾಗಿ ಪ್ರಮುಖವಾದ ಮೂಲಸೌಕರ್ಯ ಆಗಿರುತ್ತೆ. ಫ್ಯಾಕ್ಟ್ರಿಯಿಂದ ಪೋರ್ಟಿಗೆ, ಗ್ಲೋಬಲ್ ಮಾರ್ಕೆಟಿಗೆ ಎಲ್ಲೂ ಕೂಡ ಅಡೆತಡೆ ಇಲ್ಲದ ಹಾಗೆ ನೇರವಾಗಿ ಸಾಕಿದಾಗ ಏನಾಗುತ್ತೆ, ಕನೆಕ್ಟಿವಿಟಿ ತುಂಬ ಚೆನ್ನಾಗಿದ್ದಾಗ ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಆಗಿ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ಸಿಗೆ ನಾವೇನು ಮಾಡ್ತೀವಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದ ಕೂಡಲೇ ಅವರ ಜೊತೆಗೆ ಪೈಪೋಟಿಗಿಳಿತೀವಿ. ಚೀನಾ ಇದನ್ನೇ ತಾನೇ ಮಾಡ್ತಿರೋದು. ಲೋ ಪ್ರೈಸಲ್ಲಿ ನೀವು 5 ರೂಪಾಯಿ ಪೆನ್ ಬೇಕು ಅಂದರೆ ಉತ್ಪಾದನೆ ಮಾಡುತ್ತೆ, 50 ಪೈಸೆಗೂ ಪೆನ್ ಬೇಕು ಅಂದರೆ ಅದರಲ್ಲೂ ಲಾಭ ಇಟ್ಟು ಉತ್ಪಾದನೆ ಮಾಡಿಕೊಡುತ್ತೆ. ಲಾಭ ಬರಲಿಲ್ಲ ಅಂದರೂ ಪರವಾಗಿಲ್ಲ, 50 ಪೈಸೆಗೆ ಪೆನ್ನನ್ನು ಉತ್ಪಾದನೆ ಮಾಡಿ ಆ ದೇಶದ ಒಳಗಡೆ ಡಂಪಿಂಗ್ ಮಾಡಿ ನನಗೆ ಲಾಸ್ ಆದರೂ ಪರವಾಗಿಲ್ಲ, ಬೇರೆ ಎಲ್ಲ ಪೆನ್ ಕಂಪ್ನಿಗಳನ್ನು ಫಸ್ಟ್ ನಾಶ ಮಾಡುತ್ತೆ, ಆಮೇಲೆ ಇದು ಹೋಗಿ ಸ್ಟ್ಯಾಂಡ್ ಆಗಿಬಿಡುತ್ತೆ. ಆ ಥರ ಮಾಡ್ತಾರೆ. ನಮ್ದು ಆ ಥರದ ಒಂದು ಕನ್ನಿಂಗ್ ನೇಚರಿನ ನೀತಿ ಬೇಡ. ನಾವು ಬೆಳಿಬೇಕು, ಅದರ ಜೊತೆಗೆ ಬೇರೆಯವ್ರನ್ನ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ರಕ್ಷಣಾ ಶಕ್ತಿ ಒಳಗಡೆ ನೋಡೋದಾದರೆ ಆತ್ಮನಿರ್ಭರ ನಿಜವಾಗ್ಲೂ ಈ ಫೈಟರ್ ಏರ್ಕ್ರಾಫ್ಟ್ಸ್ಗಳು, ಮಿಸೈಲ್ಗಳು, ಡ್ರೋನ್ಗಳು, ವಾರ್ಶಿಪ್ಗಳು, ಅಡ್ವಾನ್ಸ್ಡ್ ಡಿಫೆನ್ಸ್ ಟೆಕ್ನಾಲಜಿ ಇದರಲ್ಲಿ ಆಗಬೇಕು. ನೀವು ನೋಡಿದ ಹಾಗೆ ಇವತ್ತು ಎಂತೆಂಥ ಬಲಿಷ್ಠ ರಾಷ್ಟ್ರಗಳು ಕೂಡ ಇವತ್ತು ಮಂಡಿ ಊರಿರೋದು ಯಾಕೆ? ಇವತ್ತು ನೀವು ಅಮೇರಿಕಾ ಮತ್ತು ಇರಾನ್ ಯುದ್ಧದಲ್ಲಿ 3 ದಿನದಲ್ಲಿ 2 ದಿನದಲ್ಲಿ ಕೊಂದು ಹಾಕ್ತೀನಿ ಅಂತ ಹೊರಟಂತಹ ಅಮೇರಿಕಾದ ಅಹಮು ಯಾಕೆ ಮಣ್ಣಾಗಿದೆ? ಯಾಕೆಂದರೆ ಅದು ಆಲ್ರೆಡಿ ಡ್ರೋನ್ ವಾರ್ಫೇರಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇವತ್ತು ಟರ್ಕಿ ಬಂದ್ಬಿಟ್ಟು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇವತ್ತು ನಮಗೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಟರ್ಕಿ ಕೊಟ್ಟಿರುವಂತಹ ಡ್ರೋನ್ಗಳು ನಮಗೆ ಸಿಕ್ಕವು. ಹಾಗೆಯೇ ನಿಮಗೆ ಇನ್ನೊಂದು ಘಟನೆ ಅಂದರೆ, ರಷ್ಯಾ ಇವತ್ತಿಗೂ ಕೂಡ ಉಕ್ರೇನನ್ನು ಕೊಂದು ಇಷ್ಟೊತ್ತಿಗೆ ನಾಶಪಡಿಸ್ಬಿಡ್ತೀನಿ ಅಂತ ಹೊರಟಂತಹ ರಷ್ಯಾ ಡ್ರೋನ್ ವಾರ್ಫೇರಿಗೆ ಯಾವ ಮಟ್ಟಕ್ಕೆ ಅಂದರೆ, ರಾಜಧಾನಿಯಲ್ಲಿ ಬಂದ್ಬಿಟ್ಟು ಡ್ರೋನ್ಗಳು ಅಟ್ಯಾಕ್ ಮಾಡೋ ಮಟ್ಟಕ್ಕೆ ದೊರೆಯುತ್ತೆ. ಅಂದರೆ ಡ್ರೋನ್ ವಾರ್ಫೇರ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ಭಾರತ ಇವುಗಳೆಲ್ಲ ಆಗಬೇಕು. ನಾವು ಯಾಕೆ ನಮ್ಮ ಭಾರತ ಹಿಂದುಳಿದಿದೆ ಅನ್ನೋದು ತುಂಬ ಅಸಮಾಧಾನ. ಯಾಕೆಂದರೆ ನೀವು ಇವಾಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಾವೇರಿ ಇಂಜಿನ್ ಅನ್ನೋದು ಏನಿದೆಯಲ್ಲ, ಆ ಕಾವೇರಿ ಇಂಜಿನ್ ಅನ್ನೋದನ್ನು ಎಷ್ಟು ವರ್ಷದಿಂದ ಕಂಡುಹಿಡಿತಾ ಇದ್ದೀವಿ. ಸರಿಯಾದ ಫಂಡಿಂಗಿಂದ ಒಂದು ಸಲ ನಾವೇನಾದರೂ ಜೆಟ್ ಇಂಜಿನನ್ನು ಕಂಡುಹಿಡ್ಕೊಂಡ್ಬಿಟ್ರೆ ನೋಡಿ, ನಮ್ಮದೆಲ್ಲ ಈಗ ನಮ್ಮ ಫೈಟರ್ ಜೆಟ್ ಏನಿದಾವಲ್ಲ ಅವೆಲ್ಲ ಅಸೆಂಬಲ್ಡ್ ಅಂತ ಹೇಳ್ಬೋದು. ಒಳಗಡೆ ಇರೋ ಇಂಜಿನ್ ಅಮೇರಿಕಾದಿಂದ ತಂದಿರ್ತೀವಿ. ನಾವು ಅಮೇರಿಕಾ ವಿರುದ್ಧನೇ ಹೋರಾಡಬೇಕು ಅಂದರೆ ಎಲ್ಲೋ ಕಿಲ್ ಬಟನ್ ಇರುತ್ತೆ. ನಮ್ಮ ಒಂದು ತೇಜಸ್ ಫೈಟರ್ ಜೆಟ್ ತಗೊಂಡು ನಾವು ಹೋಗ್ತಾ ಇರ್ತೀವಿ, ಅಮೇರಿಕದ ಇಂಜಿನ್ ಒಳಗಡೆ ಇದೆ, ಅವ್ರೇನಾರು ಒಂದು ಬಟನ್ ಆಫ್ ಮಾಡಿದರೆ ಮೇಲಿಂದ ಕೆಳ ಬಿದ್ದೋದ್ರೆ. ಸೊ ನಾವು ಯಾವಾಗಲೂ ಕೂಡ ಎಲ್ಲದೂ ನಮ್ಮ ಇಂಡಿಯಾದ ಟೆಕ್ನಾಲಜಿ. ಅದಕ್ಕೆ ಹೇಳ್ತಾರೆ ಭಾರತವನ್ನು ಒಂದು ಆನೆ ಅಂತ ಕರೀತಾರೆ. ಸ್ನೇಹಿತರೆ, ಆನೆ ಅದು ನಿಧಾನ ನಡೆಯುತ್ತೆ ಸತ್ಯ, ಆದರೆ ಆನೆ ಯಾವಾಗ ಹೊರಗೆ ಬಂದು ಒಂದು ಹೆಜ್ಜೆ ಇಡುತ್ತಲ್ಲ, ಒಂದು ಕ್ಷಣ ಚೇಂಜಸ್ ಅಂತೂ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಆ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಗ್ರೀನ್ ಮತ್ತು ಬ್ಲೂ ಎಕಾನಮಿ ಒಳಗಡೆ ನೋಡೋದಾದರೆ, ಇಲ್ಲಿ ಗ್ರೀನ್ ರಿನ್ಯೂವೇಬಲ್ ಎನರ್ಜಿ, ಇಲ್ಲಿ ಭಾರತ ತನ್ನದೇ ಆದ ಶಕ್ತಿಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಕೊಡೋ ಹಾಗೆ ಇಲ್ಲಿ ವಿಶ್ವ ಮಟ್ಟಕ್ಕೆ ಮಾಲಿನ್ಯವನ್ನು ಮಾಡದ ಹಾಗೆ ಗ್ರೀನು, ಸೋಲಾರ್ ಪವರು, ಹೈಡ್ರೋಜನ್ ಪವರಿಂದ ಇವೆಲ್ಲವನ್ನು ಕ್ಲೀನ್ ಟೆಕ್ನಾಲಜಿಗೆ ತುಂಬ ಫೋಕಸನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನು ಟ್ರೆಡಿಷನ್ನಿಂದ ಬಂದಿರುವಂತಹ ಫ್ಯೂಯಲ್ಗಳ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವುಗಳಲ್ಲಿ ಓಷನ್ಸಲ್ಲಿರೋದನ್ನು ನಾವೇನು ಮಾಡ್ತಾ ಹೋಗಬೇಕು, ರಿಸರ್ಚನ್ನು ಮಾಡಿ ಎಲ್ಲಿದೆ ಅನ್ನೋಂಥದ್ದನ್ನು ಇದು
ಮಾಡ್ಕೊಂಡು ಮುಂದುವರಿಯಂಥ ಪ್ರಯತ್ನ ಮಾಡಬೇಕು. ಎನರ್ಜಿ ಟ್ರಾನ್ಸಿಷನ್ಗೆ ಭಾರತ ಹೊಸ ಟೆಕ್ನಾಲಜಿ ಮತ್ತು ಇನ್ವೆಸ್ಟ್ಮೆಂಟ್ಗೆ ಅವಕಾಶ ನೀಡಬೇಕು. ಎನರ್ಜಿ ಟ್ರಾನ್ಸಿಷನ್ ಒಳಗಡೆ ಕ್ಲಿಯರ್ ಮತ್ತು ಎನರ್ಜಿ ಬ್ಲೂ ಎಕಾನಮಿ ಮುಂದಿನ ದಶಕಗಳಲ್ಲಿ ಪ್ರಮುಖ ಗ್ರೋತ್ ಇಂಜಿನ್ಸ್ ಆಗಬಹುದು. ಇನ್ನು ಭಾರತದ ಸಾಫ್ಟ್ ಪವರ್ ನೋಡೋದಾದರೆ ಯೋಗ, ಆಯುರ್ವೇದ, ಭಾರತೀಯ ಸಂಸ್ಕೃತಿ, ಸಂಗೀತ, ಸಿನಿಮಾ, ಟೂರಿಸಂ ಇದು ಭಾರತದ ಪ್ರಮುಖ ಸಾಫ್ಟ್ ಪವರ್ ಆಗಿರುತ್ತೆ. ಸೊ ಇವೆಲ್ಲ ಈಗ ಭಾರತಕ್ಕೆ ವಿದೇಶಿಯರು ಬರ್ತಾರೆ, ಇಲ್ಲಿನ ಕಲ್ಚರ್ ನೋಡ್ತಾರೆ ಅಂದರೆ ಆಟೋಮೆಟಿಕ್ ಅವರಲ್ಲಿ ಒಂದು ಒಳ್ಳೆ ಕಲ್ಚರ್ ನೋಡಿದಾಗ ರೆಸ್ಪೆಕ್ಟ್ ಮೂಡುತ್ತೆ. ತುಂಬ ಟ್ರೆಡಿಷನ್ನಿಂದ ಬಂದಿರೋಂಥ ನಾಗರಿಕತೆ ಇದು ಅನ್ನೋದು ಗೊತ್ತಾಗುತ್ತೆ. ದೇಶದ ಪ್ರಭಾವ ಕೇವಲ ಸೇನೆಯಿಂದ ಅಂತಲ್ಲ, GDP ಇಂದ ಮಾತ್ರ ನಿರ್ಧಾರ ಆಗೋದಿಲ್ಲ, ಅಲ್ಲಿರುವಂಥ ಕಲ್ಚರು, ಪೀಪಲ್ಲು. ಇವತ್ತಿಗೂ ಜಪಾನ್ನ ಯಾಕೆ ಅಲ್ಲಿರುವಂಥ ಎಕಾನಮಿ ರಿಚ್ನೆಸ್ ನೋಡಿ ರೆಸ್ಪೆಕ್ಟ್ ಕೊಡಲ್ಲ, ಅಲ್ಲಿನ ವರ್ಕ್ ಕಲ್ಚರನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. 100 ವರ್ಷ ಯಾಕೆ ಬದುಕ್ತಾರೆ ಅಂದರೆ ಅವ್ರದ್ದು ವೇ ಆಫ್ ಲೈಫ್ ಆ ಥರ ಇರುತ್ತೆ ಅಂತ ಹೇಳ್ತಾ, ಭಾರತ ತನ್ನ ಸಾಫ್ಟ್ ಪವರನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಗ ಅದರ ಮಾತಿಗೆ ಪ್ರಪಂಚ ಮಟ್ಟದಲ್ಲಿ ಬೆಲೆ ಸಿಗಬೇಕು. ಆವಾಗ ಭಾರತ ಅತ್ಯದ್ಭುತವಾದ ಸ್ಥಾನವನ್ನು ಪ್ರಪಂಚದ ಮಟ್ಟದಲ್ಲಿ ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇನ್ನು 7 ದಾರಿಗಳನ್ನು ಸಂಪರ್ಕ ಹೇಗೆ ಅಂದರೆ ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಸ್ಕಿಲ್ಡ್ ವರ್ಕ್ ಪ್ಲೇಸ್ ಬೇಕು, ಅದಕ್ಕೆ ವರ್ಕ್ ಫೋರ್ಸು. ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ. ಟೆಕ್ನಾಲಜಿಗೆ ರಿಸರ್ಚ್, ಇನ್ನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅಂದರೆ ಟೆಕ್ನಾಲಜಿ ಕಂಡುಹಿಡಿಯೋದಕ್ಕೆ ರಿಸರ್ಚ್ ಲ್ಯಾಬ್ಗಳು ಬೇಕು, ಇನ್ನೋವೇಟಿವ್ ಸ್ಟೂಡೆಂಟ್ಸ್ಗಳು, ವ್ಯಕ್ತಿಗಳು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಗ್ರಿಕಲ್ಚರ್ಗೆ ಅಂದರೆ ಒಳ್ಳೆ ಕನೆಕ್ಟಿವಿಟಿ ಬೇಕು, ಲಾಜಿಸ್ಟಿಕ್ಸ್ ಬೇಕು. ಕನೆಕ್ಟಿವಿಟಿ ಇದ್ರೆ ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇನ್ನು ಡಿಫೆನ್ಸಿಗೆ ಬಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕು. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ ಅಂದರೆ ಏನು, ಈಗ ಭಾರತದಲ್ಲೇ ಕಂಡುಹಿಡೀರಿ, ಭಾರತದಲ್ಲೇ ಟೆಕ್ನಾಲಜಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಬೇಕು, ಆ ಒಂದು ಸಿದ್ಧಾಂತ ಇಲ್ಲಿ ಬೇಕು ಅಂತ ಹೇಳೋದು. ಗ್ರೀನ್ ಎನರ್ಜಿಗೆ ಅಂದರೆ ಹಸಿರು ಇದಕ್ಕೆ ನೋಡೋದಾದರೆ ಮ್ಯಾನುಫ್ಯಾಕ್ಚರ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕೂ ಕೂಡ. ಇನ್ನು ಎಕಾನಮಿಕ್ ಸ್ಟ್ರೆಂತ್ನ ಜೊತೆಗೆ ನಾವು ಸಾಫ್ಟ್ ಪವರ್, ಪ್ರಪಂಚ ಮಟ್ಟದಲ್ಲಿ ಭಾರತ ಒಂದು ಮಾತು ಹೇಳಿದಾಗ ಅದಕ್ಕೊಂದು ವ್ಯಾಲ್ಯೂ ಇರಬೇಕು. ಅಂದರೆ ಗ್ಲೋಬಲ್ ಇನ್ಫ್ಲುಯೆನ್ಸ್ ಅದನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಭಾರತ ತನ್ನ ಶಕ್ತಿಯಿಂದ. ಹಾಗಾಗಿ ಇದು ಒಂದು ಸಪ್ತಧಾರ, ಒಂದು ಇಂಟರ್ನೆಟ್ ಕನೆಕ್ಟೆಡ್ ಡೆವಲಪ್ಮೆಂಟ್ ಫ್ರೇಮ್ವರ್ಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ವಿಷಯ ಏನಪ್ಪ ಅಂದರೆ ಭಾರತ ಇಷ್ಟು ವರ್ಷದಿಂದ ಬ್ರಿಟಿಷರ ಗುಲಾಮರ ದಾಸ್ಯದಿಂದ ಹೊರಗೆ ಬಂದಂಥ ಭಾರತ ತನ್ನದೇ ಆದ ಶಕ್ತಿಯನ್ನು ಇಲ್ಲಿ ತನಕ ತೋರಿಸ್ತಾನೆ ಬಂದಿದೆ. ಅದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಭಾರತ ಕ್ರಯೋಜನಿಕ್ ಇಂಜಿನನ್ನು ಕೊಡೋದಕ್ಕೆ ರಷ್ಯಾ ಮತ್ತು ಅಮೇರಿಕಾ ವಿರೋಧ ಮಾಡುತ್ತೆ, ರಷ್ಯಾ ಬೇಡ ಕೊಡಲ್ಲ ಅಂತ ಅಂದ್ಬಿಡುತ್ತೆ. ಆದರೆ ಭಾರತ ಕಂಡುಹಿಡಿಯಲಿಲ್ವಾ? ಎಷ್ಟು ಕಷ್ಟದ ತಂತ್ರಜ್ಞಾನ ಅಂದರೆ ಸ್ನೇಹಿತರೆ, ಮೇಲ್ಗಡೆ ತುಂಬ ಬಾಹ್ಯಾಕಾಶಕ್ಕೆ ಹೋದ ಕೂಡಲೇ ಪೆಟ್ರೋಲ್ ಇಂಥವೆಲ್ಲ ಗಟ್ಟಿಯಾಗಿಬಿಡುತ್ತೆ, ಐಸ್ ಕ್ಯೂಬ್ಗಳಾಗ್ಬಿಡ್ತಾವೆ, ಅಷ್ಟು ಐಸ್ ಕ್ಯೂಬ್ಗಳು. ಇದು ಏನಿದು ಕ್ರಯೋಜನಿಕ್ ಇಂಜಿನ್ ಅಂದರೆ ಆ ಐಸ್ ಕ್ಯೂಬನ್ನು ಇಮ್ಮಿಡಿಯೇಟಾಗಿ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿಗೇನು ಅದನ್ನು ಕಾಯಿಸಬೇಕು, ಆಮೇಲೆ ನೀರಿನ ರೂಪಕ್ಕೆ ತರಬೇಕು, ಎನರ್ಜಿ ಆಗಬೇಕು. ಅದಲ್ಲ, ಡೈರೆಕ್ಟ್ ಐಸ್ ಕ್ಯೂಬಿಂದನೇ ಎನರ್ಜಿ ಆಗಬೇಕು. ಯಾಕೆ ಇದು ಬೇಕು ಅಂದರೆ ತುಂಬ ಹೆವಿ ಇರುವಂಥ ಐಟಮ್ಗಳನ್ನು ಎತ್ಕೊಂಡು ಮೇಲ್ಗಡೆ ಹೋಗುವಾಗ ಎನರ್ಜಿ ಅದಕ್ಕೆ ಕಡಿಮೆ ಆಗುತ್ತೆ. ಸೊ ಕ್ರಯೋಜನಿಕ್ ಇಂಜಿನ್ ಅಂದರೆ ಎಷ್ಟೇ ಟನ್ ತೂಕ ಇದ್ರೂ ಎತ್ಕೊಂಡು ಹೋಗುವಂಥ ತಂತ್ರಜ್ಞಾನವನ್ನು ಭಾರತ ಅವರು ಕೊಡೋದಕ್ಕೆ ವಿರೋಧ ಮಾಡಿ 35 ವರ್ಷಗಳ ನಂತರ ಭಾರತ ತನ್ನದೇ ಶಕ್ತಿಯಿಂದ ಕಂಡುಹಿಡಿಯುತ್ತೆ. ಅಂಥ ವಿಶ್ವದ ಶಕ್ತಿ ಭಾರತ. ಆನೆ ನಡೆಯುವ ಗತಿ ನಿಧಾನ ಇರ್ಬೋದು, ಆದರೆ ಒಂದು ದಿನ ಆನೆ ನಡೆದಾಗ ಬದಲಾವಣೆ ಬಂದೇ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್ ಬಾಯ್. ಸಾಧನಾ ಶಂಕರ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ವಿಶ್ವ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ.